ಬ್ರೋಕರ್ ಮಾಡಿದ ಮದುವೆ 15 ದಿನದಲ್ಲಿ ಎಸ್ಕೇಪ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಮದುವೆ ಆದ 15 ದಿನದಲ್ಲಿ ಅವರ ಮನೆಯಲ್ಲಿದ್ದಂಥ ಒಡವೆ ಹಣವನ್ನ ತೆಗೆದುಕೊಂಡು ಎಸ್ಕೇಪ್ ಆಗಿರುವಂತ ಘಟನೆ. ಇಲ್ಲಿ ಈ ಹುಡುಗಿಗೆ ಆಲ್ರೆಡಿ ಮದುವೆಯಾಗಿ 2 ಮಕ್ಕಳು ಇತ್ತು. ಇವತ್ತಿನ ದಿನಗಳಲ್ಲಿ ಮದುವೆ ಆಗೋದೇ ಒಂದು ಸಾಹಸ ಅಂತ ಹೇಳಿ ಯುವತಿಯರು ಭಾವಿಸ್ತಾರೆ. ಅದರಲ್ಲೂ ಕೂಡ ಹುಡುಗರ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ. ಇವತ್ತು ಮದುವೆ ಆಗಬೇಕು ಅಂತ ಹೇಳಿದ್ರೆ ಹೆಣ್ಣಿನ ಮನೆಯವರು ಬಹಳಷ್ಟು ಡಿಮ್ಯಾಂಡ್ಗಳನ್ನು ಮಾಡ್ತಾ ಇದ್ದಾರೆ. ಆಸ್ತಿ ಇರಬೇಕು, ನೌಕರಿ ಇರಬೇಕು, ಬೇರೆ ಬೇರೆ ಡಿಮ್ಯಾಂಡ್ಗಳನ್ನು ಮಾಡೋದ್ರ ಮೂಲಕವಾಗಿ ಎಷ್ಟೋ ಯುವಕರಿಗೆ 30 ದಾಟಿದ್ರು ಕೂಡ ಮದುವೆನೇ ಆಗ್ತಿಲ್ಲ. ಅದು ಸಂಖ್ಯೆ 35-40 ವರ್ಷಕ್ಕೂ ಕೂಡ ಹೋಗ್ತಾ ಇದೆ. ಹಾಗಾಗಿ ಬ್ಯಾಚುಲರ್ ಹುಡುಗರ ಗೋಳನ್ನು ಯಾರು ಕೇಳೋದೇ ಇಲ್ಲ. ಆದರೆ ಕೊನೆಗೂ ಕೂಡ ಹುಡುಗಿ ಸಿಕ್ಲಪ್ಪ, ಆರಾಮವಾಗಿ ಮದುವೆ ಆಗಿ ಅವಳ ಜೊತೆ ಸಂಸಾರ ಮಾಡಬಹುದು ಅಂತ ಅನ್ಕೊಂಡಂಥ ಓರ್ವ ಯುವಕನ ಬಾಳಲ್ಲಿ ಮತ್ತಷ್ಟು ಅವನ ಹೆಂಡತಿ ವಿಚಿತ್ರವಾದಂತಹ ಆಟವನ್ನ ಆಡಿದಂತಹ ಘಟನೆಯೊಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿದೆ. ಬ್ರೋಕರ್ ಮೂಲಕವಾಗಿ ಓರ್ವ ಹೆಣ್ಣನ್ನ ಅದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಎನ್ನುವಂತಹ ಪ್ರದೇಶದಲ್ಲಿ ಈ ಮದುವೆ ನಡೆಯುತ್ತೆ. ಒಂದೇ ದಿನ ಬ್ರೋಕರ್ ಒಂದು ಹುಡುಗಿಯನ್ನ ಕರ್ಕೊಂಡು ಬರ್ತಾನೆ. ಕರ್ಕೊಂಡ್ಬಂದು, ನೋಡಪ್ಪ ಹುಡುಗಿ ಹೇಗಿದ್ದಾಳೆ, ಹಿಂಗಿಷ್ಟ ಆದ್ಲ ಅಂತ ಹೇಳ್ತಾನೆ. ಓಕೆ, ಹೆಣ್ಣು ಸಿಗ್ತಿಲ್ಲಲ್ಲ, ಹಾಗೂ ಹೀಗೂ ಮದುವೆ ಆಗೋನ, ಏನೋ ಸಿಕ್ಕಿದ್ದು ಶಿವ ಅಂತ ಹೇಳಿ ಅವಳ ಜೊತೆಗೇನೆ ಅವನು ಸಂಸಾರ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಹೆಣ್ಣು ನೋಡಿದ ದಿನವೇ ಓಕೆ ಹೇಳ್ತಾನೆ. ಮಾರನೇ ದಿನವೇ ಮದುವೆ ಆಗ್ತಾನೆ. ಆದರೆ ಮದುವೆ ಆದ 15 ದಿನದಲ್ಲಿ ಹುಡುಗಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಅವರ ಮನೆಯಲ್ಲಿದ್ದಂಥ ಒಡವೆ ಹಣವನ್ನು ತೆಗೆದುಕೊಂಡು ಎಸ್ಕೇಪ್ ಆಗಿರುವಂಥ ಘಟನೆ ಇದಾಗಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಂಥ ಘಟನೆಗಳು ನಮಗೆ ಈಗ ಬಹಳಷ್ಟು ಸಿಕ್ಕಿದೆ. ಆದರೆ ಇವತ್ತು ಹೆಣ್ಣು ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ನೆಪವನ್ನೇ ಮಾಡಿಕೊಂಡಂತಹ ಎಷ್ಟೋ ಜನ ಬ್ರೋಕರ್ಗಳು, ಎಷ್ಟು ವೆಬ್ಸೈಟ್ಗಳು ಈ ರೀತಿಯಾದಂಥ ಗೋಲ್ಮಾಲ್ಗಳನ್ನು ಹುಡುಗರ ಬಾಳಲ್ಲಿ ಆಟ ಆಡುವಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಇದರಿಂದ ಯುವಕರು ಬಹಳಷ್ಟು ಎಚ್ಚರವಾಗಿರಬೇಕು. ಯಾಕಂತ ಹೇಳಿದ್ರೆ ಮದುವೆ ಆಗತ್ತೆ, ಸ್ವಲ್ಪ ತಡಿಬೇಕು ಅನ್ನುವಂತಹ ಮನೋಭಾವನೆ ಕೂಡ ನಮ್ಮ ಹುಡುಗರಲ್ಲಿ ಇಲ್ಲ. ಯಾರೋ ಬ್ರೋಕರ್ ಹೇಳಿದ್ರು 4 ಲಕ್ಷ ಕೊಡು, 5 ಲಕ್ಷ ಕೊಡು, ಒಂದು ಹೆಣ್ಣನ್ನು ಕೊಡಿಸ್ತೇವೆ ಅಂತ ಹೇಳಿ ಮದುವೆಗೆ ಒಪ್ಕೊಂಡ್ರೆ ಈ ರೀತಿಯಾದಂಥ ಪರಿಸ್ಥಿತಿಗಳು ನೀವು ಅನುಭವಿಸ್ತೀರಾ. ಇದು ನಾವು ಹೇಳ್ತಾ ಇರುವಂಥ ಚಿಕ್ಕಬಳ್ಳಾಪುರ ಅಷ್ಟೇ ಯಾಕೆ, ಕಳೆದ ಕೆಲವೊಂದಿಷ್ಟು ತಿಂಗಳ ಹಿಂದೆ ನಮ್ಮದೇ ಮುಧೋಳ ತಾಲೂಕಿನ ಒಂದು ಗ್ರಾಮದಲ್ಲೂ ಕೂಡ ನಡೆದಿತ್ತು. ಈ ರೀತಿಯಾಗಿ ಮದುವೆ ಆಗಿ ಹುಡುಗಿ ಏನಾದರೂ ಎಸ್ಕೇಪ್ ಆದರೆ ಆ ಹುಡುಗನ ಗತಿ ಏನು? ಸೆಕೆಂಡ್ ಮ್ಯಾರೇಜ್, ಫಸ್ಟ್ ಮ್ಯಾರೇಜ್ಗೆ ಹೆಣ್ಣು ಸಿಗ್ತಾ ಇಲ್ಲ, ಇನ್ನು ಸೆಕೆಂಡ್ ಮ್ಯಾರೇಜ್ಗೆ ಯಾರು ಹುಡುಗಿನ ಕೊಡ್ತಾರೆ? ಆ ಹುಡುಗನ ಬಾಳು ಕೂಡ ಇಲ್ಲಿ ಹಾಳಾಗಿದೆ. ಹಾಗಾಗಿ ಯುವಕರು ಸ್ವಲ್ಪ ವಿಚಾರ ಮಾಡಬೇಕು, ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳಬಾರ್ದು. ಆಮೇಲೆ ಹುಡುಗಿ ಯಾರು, ಅವರ ಮನೆತನ ಹೇಗೆ, ಅವಳ ಊರು ಯಾವುದು, ಅವಳ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಇಲ್ಲಿ ಈ ಹುಡುಗಿಗೆ ಆಲ್ರೆಡಿ ಮದುವೆಯಾಗಿ 2 ಮಕ್ಕಳು ಇತ್ತು ಅನ್ನುವಂಥ ಒಂದು ಮಾತು ಕೂಡ ಕೇಳಿಬಟ್ಟಿದೆ. ಹಾಗಾಗಿ ಈ ಯುವಕ ಏನು ಭಾಸ್ಕರ್, ಅವನ ಹೆಸರು, ಅವನ ಹೆಂಡತಿಯ ಹೆಸರು ನೇತ್ರ. ಕೇವಲ ಹೆಣ್ಣು ನೋಡಿದ ತಕ್ಷಣವೇ ಮದುವೆ ಆದರೂ 15 ದಿನದಲ್ಲಿ ಅವಳು ಎಸ್ಕೇಪ್ ಆಗಿ ಹೋದ್ರು. ಅವನೆಲ್ಲೋ ಹೋಗಿದ್ದಂತೆ ಯಾವುದೋ ಒಂದು ಊರಿಗೆ. ಹಾಗಾಗಿ ಅವನು ಬರೋಷ್ಟರೊಳಗಡೆ ಅವಳು ಎಸ್ಕೇಪ್ ಆಗಿದ್ದಾಳೆ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ವಿಚಾರಣೆ ಮಾಡಬೇಕು. ಒಂದು ಹುಡುಗನ ಮನೆಗೆ ಒಂದು ಹುಡುಗಿಯನ್ನು ಕೊಡಬೇಕಾದ್ರೂ ಕೂಡ ಹುಡುಗನ ಪೂರ್ವಾಪರ ಹಿನ್ನೆಲೆಯನ್ನು ವಿಚಾರ ಮಾಡ್ತಾರೆ ಅಲ್ವಾ. ಹುಡುಗನಿಗೆ ಆಸ್ತಿ ಎಷ್ಟು, ಹುಡುಗ ಏನು ನೌಕರಿ ಮಾಡ್ತಾ ಇದ್ದಾನೆ, ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ ಹುಡುಗನ ಸ್ಯಾಲ್ರಿ ಕೂಡ, ಅವನ ಸ್ಯಾಲ್ರಿ ಸ್ಲಿಪ್ಪನ್ನು ಕೂಡ ಕೇಳ್ತಾ ಇದ್ದಾರೆ, ಅಕೌಂಟ್ ಬ್ಯಾಲೆನ್ಸನ್ನು ಕೂಡ ಕೇಳ್ತಾ ಇದ್ದಾರೆ. ಇಂಥದ್ದೆಲ್ಲದರ ಮಧ್ಯೆ ಒಂದು ಹುಡುಗಿ ಅವಳು ಎಲ್ಲಿಂದ ಬರ್ತಾಳೆ, ನಮ್ಮ ಮನೇಲಿ ಹೇಗಿರ್ತಾಳೆ, ಎಲ್ಲವನ್ನು ಸ್ವಲ್ಪ ವಿಚಾರ ಮಾಡಬೇಕಲ್ವಾ. ಹಿಂದೆ ಹಿರಿಯರೆಲ್ಲ ಹೇಳ್ತಾ ಇದ್ರು ಮದುವೆ ಮಾಡಿದ್ರೆ ಒಂದು ಪುಣ್ಯ ಸಿಗುತ್ತೆ ಅಂತ ಹೇಳಿ. ಆದರೆ ಇವತ್ತು ಹೆಣ್ಣನ್ನು ಹಣಕ್ಕೋಸ್ಕರ ಮಾರಾಟ ಮಾಡುವಂಥ ಅದೆಷ್ಟು ಜಾಲಗಳು ಕೂಡ ಇದೆ. ಹಣಕ್ಕೋಸ್ಕರ ಅವರನ್ನ ಬಿಡುವಂಥದ್ದು, ಹುಡುಗನಿಗೆ ಮೋಸ ಮಾಡೋದು, ಮತ್ತೆ ಹಣವನ್ನು ತೆಗೆದುಕೊಂಡು ಎಸ್ಕೇಪ್ ಆಗುವುದು, ಈ ರೀತಿಯಾದಂಥ ಘಟನೆಗಳು ಕೂಡ ಬಹಳಷ್ಟು ಆಗ್ತಾ ಇದೆ. ಕೇವಲ ಇನ್ನೊಂದಿಷ್ಟು ಘಟನೆಗಳು ಏನಾಗಿದೆ ಅಂತ ಹೇಳಿದ್ರೆ, ನೌಕರಿ ಇದೆ ಅಂತ ಹೇಳಿ ಆ ಹುಡುಗನಿಗೆ ಮದುವೆ ಮಾಡೋದು, ಇಮಿಡಿಯೇಟ್ ಆಗಿ ಡಿವೋರ್ಸ್ ಕೊಡೋದು, ಆ ಹುಡುಗನಿಂದ ಪರಿಹಾರ ಕೇಳೋದು, ಇದು ಕೂಡ ಘಟನೆಗಳು ಆಗ್ತಾ ಇದೆ. ಹಾಗಾಗಿ ಹೆಣ್ಣು ಮಾರಾಟದ ವಸ್ತು ಅಲ್ಲ. ಹೆಣ್ಣು ಕೊಡುವಾಗಲೂ ಕೂಡ ಈ ಬ್ರೋಕರ್ಗಳು ಏನಿದ್ದೀರಿ ಇಂತಹ ಜಾಲಗಳನ್ನು ಬಂದ್ ಮಾಡಿ. ಯಾಕಂತ ಹೇಳಿದ್ರೆ ಇಂದಲ್ಲ ನಾಳೆ ಈ ರೀತಿಯಾದಂತಹ ಬ್ರೋಕರ್ಗಳಿಗೂ ಕೂಡ ಕಠಿಣವಾದಂಥ ಶಿಕ್ಷೆಗಳು ಅಥವಾ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗತ್ತೆ. ಒಂದು ಗಂಡಿನ ಜೊತೆ ಅಥವಾ ಒಂದು ಹೆಣ್ಣಿನ ಜೊತೆ ಆಟ ಆಡಬೇಡಿ. ಇಲ್ಲಿ ಕೇವಲ ಹಣ ಮುಖ್ಯ ಆಗೋದಿಲ್ಲ, ಅವರ ಪ್ರೀತಿ ಬಾಂಧವ್ಯಗಳು ಕೂಡ ಮುಖ್ಯ ಆಗುತ್ತೆ. ಎಷ್ಟರ ಮಟ್ಟಿಗೆ ಅವರು ಚೆನ್ನಾಗಿರ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಹಾಗಾಗಿ ಯಾರ ಜೊತೆಯೂ ಕೂಡ ಆಟ ಆಡುವಂಥ ಕೆಲಸಗಳನ್ನು ಮಾಡಬೇಡಿ. ಯುವಕರು ಕೂಡ ಎಚ್ಚರವಾಗಿರಿ. ಇದೊಂದು ಮದುವೆಯ ಪ್ರಕರಣದ ವಿಚಾರ. ಆದರೆ ಇನ್ನೊಂದಿಷ್ಟು ಏನಂತ ಹೇಳಿದ್ರೆ, ಇವತ್ತು ಹೆಣ್ಣು ಹೆತ್ತವರು ಬಹಳಷ್ಟು ಡಿಮ್ಯಾಂಡ್ಗಳನ್ನು ಮಾಡುವಂಥವು ಕೂಡ ಆಗಿದೆ. ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ಕೇವಲ ಆಸ್ತಿ ಅಥವಾ ನೌಕರಿ ಇಂಪಾರ್ಟೆಂಟ್ ಆಗೋದಿಲ್ಲ, ಹುಡುಗನ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದರೆ ಇವತ್ತು ಬಹಳಷ್ಟು ದುಶ್ಚಟಗಳಿಗೆ ನೌಕರಿ ಇರುವವರೇ ಅಥವಾ ಶ್ರೀಮಂತ ವ್ಯಕ್ತಿಗಳೇ ಇವತ್ತು ಬಲಿಯಾಗ್ತಾ ಇದ್ದಾರೆ.
ಅದೇ ಸ್ವಲ್ಪ ಆರೋಗ್ಯವಂತ ವ್ಯಕ್ತಿ ಇದ್ದರೆ ಮುಂದೆ ಏನನ್ನಾದರೂ ಕೂಡ ಸಾಧಿಸಬಹುದು. ಹಾಗಾಗಿ ಹೆಣ್ಣಿನ ಮನೆಯವರು ವಿಚಾರ ಮಾಡಿ, ಅದು ಯಾರ ಮನೆಯಲ್ಲೇ ಆಗಿದ್ರು ಕೂಡ ಅಷ್ಟೇ. ಈಗ ನಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗು ಇದ್ದರೂ ಕೂಡ ನಾವು ವಿಚಾರ ಮಾಡೇ ಮಾಡ್ತೀವಿ, ಅವಳು ನನ್ನ ಮಗಳು ಹೋದಲ್ಲಿ ಸುಖವಾಗಿರ್ತಾಳ ಅಲ್ವಾ ಅಂತೇಳಿ. ಸುಖವಾಗಿ ಇರೋದ್ರ ಜೊತೆಗೆ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿ ಎಷ್ಟು ಕಾಲ ಬಾಳಿ ಬದುಕ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಕರಣದ ವಿಚಾರವಾಗಿ ಈ ಎಲ್ಲ ಎಳೆಗಳನ್ನು ಸ್ವಲ್ಪ ಹೇಳಬೇಕಾಗಿ ಬಂತು. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.